ಶ್ರೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಆರೋಗ್ಯಕರವಾದಂಥ ಕ್ಯಾರೆಟ್ ಹಲ್ವಾ. ಅದಕ್ಕೆ ನಾನು 1/4 kg ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. 4 ಸ್ಪೂನು ತುಪ್ಪವನ್ನು ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಬೇಕಾದಂಥ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಪಿಸ್ತಾ, ಗೋಡಂಬಿ ಮತ್ತು ದ್ರಾಕ್ಷಿಯನ್ನು, ಮತ್ತು 4 ಸ್ಪೂನ್ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಮತ್ತು ಬೆಲ್ಲವನ್ನು 1/4 kg ಬೆಲ್ಲವನ್ನು ತೊಗೊಂಡಿದ್ದೀನಿ. ಬೇಕು ಅಂದರೆ ನಿಮ್ಮ ಇಷ್ಟದಂತೆ ತಗೊಳ್ಬೋದು, ಹೆಚ್ಚು ಹಾಕ್ಬೋದು. ರುಚಿಯನ್ನು ಹೆಚ್ಚಿಸಲು ಏಲಕ್ಕಿ ಪುಡಿಯನ್ನು ತಗೊಂಡಿದ್ದೇನೆ. ಬನ್ನಿ ಮಾಡುವ ವಿಧಾನವನ್ನು ನೋಡೋಣ. ದಪ್ಪ ತಳದ ಕಡಾಯಿಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೋಬೇಕು. ಅದು ಕಾದ ನಂತರ ನಾವು ತೆಗೆದುಕೊಂಡಂತಹ 4 ಟೇಬಲ್ ಸ್ಪೂನ್ ತುಪ್ಪವನ್ನು ಅದಕ್ಕೆ ಹಾಕಬೇಕು. ತುಪ್ಪ ಬಿಸಿಯಾದ ನಂತರ ನಾವು ತೆಗೆದುಕೊಂಡಂತಹ ಡ್ರೈ ಫ್ರೂಟ್ಸ್ಗಳನ್ನು ಅದರಲ್ಲಿ ಫ್ರೈ ಮಾಡ್ಕೋಬೇಕು. ಇದೆಲ್ಲವನ್ನು ನಾವು ಕಡಿಮೆ ಉರಿಯಲ್ಲಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ, ಇಲ್ಲಾಂದರೆ ಬೇಗನೆ ಸೀದೋಗುತ್ತೆ. ಹಾಗಾಗಿ ನಿಧಾನ ಉರಿನಲ್ಲಿಟ್ಟು ಡ್ರೈ ಫ್ರೂಟ್ಸನ್ನು ಗೋಲ್ಡನ್ ಬ್ರೌನ್ ಕಂದು ಬಣ್ಣ ಬರುವವರೆಗೆ ನಿಧಾನ ಉರಿಯಲ್ಲಿ ಹುರ್ಕೊಳ್ಬೇಕು. ಈ ಥರದ ಸ್ವೀಟ್ಸ್ ಮಾಡಬೇಕು ಅಂದರೆ ತಾಳ್ಮೆ ತುಂಬಾ ಮುಖ್ಯ ಆಗುತ್ತೆ. ಅರ್ಜೆಂಟಲ್ಲಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ತುಂಬ ತಾಳ್ಮೆಯಿಂದ ಈ ಎಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಬೇಕಾಗತ್ತೆ. ಈ ಹುರಿದಾದ ನಂತರ ಈ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಒಂದು ಬೇರೆ ಬೌಲಲ್ಲಿ ಎತ್ತಿಟ್ಕೊತಿದ್ದೀನಿ. ಈ ಸಮಯದಲ್ಲಿ ಅದೇ ತುಪ್ಪಕ್ಕೆ ನಾವು ತೊಳೆದು ಕ್ಲೀನಾಗಿ ತುರಿದು ಇಟ್ಕೊಂಡಿರುವಂತಹ ಒಂದು ಕ್ಯಾರೆಟ್ ತುರಿಯನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿದು ಸೀದೋಗುತ್ತೆ, ಟೇಸ್ಟು ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೈ ಆಡಿಸ್ತಾ ಒಂದು 2 ರಿಂದ 3 ನಿಮಿಷ ಅದನ್ನ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ನಾವು ತುರಿದು ತೆಗೆದುಕೊಂಡಂತಹ 4 ಟೇಬಲ್ ಸ್ಪೂನ್ ಹಸಿ ತೆಂಗಿನಕಾಯಿ ತುರಿ, ಬೇಕು ಅಂದರೆ ನೀವು ಇನ್ನೂ ಹೆಚ್ಚಿಗೆ ಸೇರಿಸ್ಕೋಬೋದು. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ತೆಂಗಿನಕಾಯಿಯನ್ನು ನೇರವಾಗಿ ನಾವು ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿ ಸ್ವೀಟ್ಸಲ್ಲಿ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಅಡುಗೆಯಲ್ಲಿ ಬರೀ ಸ್ವೀಟಲ್ಲಿ ಅಂತಲೇ ಅಲ್ಲ, ಈಗ ಬೇರೆ ಬೇರೆ ಐಟಮ್ಸ್ಗಳನ್ನು ಮಾಡಿರ್ತೀವಲ್ಲ ಅದರಲ್ಲಿ ಹೆಚ್ಚೆಚ್ಚು ನಾವು ತೆಂಗಿನಕಾಯಿಯನ್ನು ಉಪಯೋಗಿಸೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ, ಅಷ್ಟೇ ಟೇಸ್ಟಿ ಕೂಡ. ಹಾಗಾಗಿ ನಾನು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೇನೆ. ಅವೆರಡನ್ನು ಮಿಕ್ಸ್ ಮಾಡುತ್ತಾ 4 ರಿಂದ 5 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇದರಿಂದ ಹಸಿ ವಾಸನೆ, ಕ್ಯಾರೆಟಿನ ಹಸಿ ವಾಸನೆಯೂ ಹೋಗುತ್ತೆ, ಎರಡೂ ನೀಟಾಗಿ ಮಿಕ್ಸ್ ಆಗುತ್ತೆ. ಮತ್ತು ತೆಂಗಿನಕಾಯಿ ತುರಿ ಹಾಕಿ ಅದನ್ನು ಹುರಿಯೋದ್ರಿಂದ ಅದರದ್ದು ಟೇಸ್ಟ್ ಬದಲಾಗುತ್ತೆ, ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ. ಹಾಗಾಗಿ 2-3 ನಿಮಿಷಗಳ ಕಾಲ ಇದನ್ನು ನೀಟಾಗಿ ಹುರ್ಕೊಳ್ಬೇಕು. ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡೂ ನೀಟಾಗಿ ಬೇಯಲಿಕ್ಕೆ ಬಿಡಬೇಕು. ತುಪ್ಪ, ಕ್ಯಾರೆಟ್ ತುರಿ ಮತ್ತು ತೆಂಗಿನಕಾಯಿ ತುರಿ 3 ಹೊಂದಿಕೆ ಆಗೋ ಥರ ಬೇಯಬೇಕು. 3 ರಿಂದ 4 ನಿಮಿಷ ಸಮಯ ಬೇಯಿಸಬೇಕು. ನಂತರ ನಾವು ತೆಗೆದುಕೊಂಡಂತಹ ಬೆಲ್ಲ, ನಾನು 1/4 kg ಕ್ಯಾರೆಟ್ ತುರಿಗೆ 1/4 kgಗಿಂತ ಜಾಸ್ತಿ ಬೆಲ್ಲವನ್ನು ತೆಗೆದುಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಸ್ವೀಟ್ ಕಡಿಮೆ ತಿಂತೀರ ಅನ್ನೋದಾದರೆ 1/4 kgನೇ ಸೇರಿಸ್ಬೋದು, ಅಥವಾ 1/4 kgಗಿನ್ನ ಸ್ವಲ್ಪ ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ನಮ್ಮ ಮನೇಲೆಲ್ಲರೂ ಸ್ವೀಟನ್ನು ಜಾಸ್ತಿ ತಿನ್ನೋದ್ರಿಂದ ನಾನು ಬೆಲ್ಲವನ್ನು ಜಾಸ್ತಿನೇ ಸೇರಿಸಿದ್ದೇನೆ. ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲವನ್ನು ಪುಡಿ ಮಾಡಿಕೊಂಡ್ರೆ ಒಳ್ಳೆಯದು. ತುಂಬಾ ಬೇಗನೆ ಅದು ಏನಾಗುತ್ತೆ ಅಂದರೆ ಅದ್ರ ಜೊತೆಗೆ ಹೊಂದಿಕೆಯಾಗಿ ಕರಗೋದ್ರಿಂದ ಬೇಗ ಎರಡು ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಬೇಯಲಿಕ್ಕೆ ಸಹಾಯವಾಗುತ್ತೆ.
ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಕಡಿಮೆ ಊರಿನಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಸಕ್ಕರೆಯನ್ನು ಉಪಯೋಗ ಮಾಡಿ ಕ್ಯಾರೆಟ್ ಹಲ್ವಾವನ್ನು ಮಾಡ್ತಾರೆ, ಆದರೆ ನಾನು ಬೆಲ್ಲದಲ್ಲಿ ಕ್ಯಾರೆಟ್ ಹಲ್ವಾವನ್ನು ಮಾಡ್ತಾ ಇರೋದು. ತುಂಬಾ ಹೆಲ್ದಿ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ಸುಮಾರು 5 ನಿಮಿಷ, 5ರಿಂದ 6 ನಿಮಿಷಗಳ ಕಾಲ ತುಂಬ ನಿಧಾನ ಊರಿನಲ್ಲಿ ಬೇಯಿಸ್ಕೋಬೇಕು. ಕೈ ಆಡಿಸ್ತಾ ಇರಬೇಕು ಮಧ್ಯೆ ಮಧ್ಯೆ. ನೋಡಿ ಎಷ್ಟು ಚಂದ ಬೆಲ್ಲ ಕರಗಿ ಕ್ಯಾರೆಟ್ ತುರಿ ಮತ್ತು ತೆಂಗಿನಕಾಯಿ ತುರಿ ಜೊತೆಗೆ ಹೊಂದಿಕೆ ಆಗ್ತಾಯಿದೆ. ಇವಾಗಲೇ ಟೇಸ್ಟು ಜಾಸ್ತಿ ಆಗೋದು. ಅರೋಮ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿ ಮತ್ತು ಹೆಲ್ದಿ. ಈ ಒಂದು ಕ್ಯಾರೆಟ್ ತುರಿಯನ್ನು ಸಕ್ಕರೆ ಕಾಯಿಲೆ ಇರುವವರು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಭಯವಿಲ್ಲದೆ ತಿನ್ಬೋದು. ಇದು ಆರ್ಗ್ಯಾನಿಕ್ ಬೆಲ್ಲವನ್ನು ನಾನು ಬಳಸಿ ಮಾಡ್ತಾ ಇರೋದು. ನೋಡಿ, ಈ ಸಮಯದಲ್ಲಿ ನೆಕ್ಸ್ಟು ನಾವು ತೆಗೆದುಕೊಂಡಂತಹ ಏಲಕ್ಕಿ ಪುಡಿಯನ್ನು ಸೇರಿಸಿ ಒಂದ್ಸರಿ ಮಿಕ್ಸ್ ಮಾಡಬೇಕು. ಕಲರು ಬದಲಾಗ್ತಾ ಇದೆ. ನಾವು ಸಕ್ಕರೆಯನ್ನು ಉಪಯೋಗಿಸಿ ಕ್ಯಾರೆಟ್ ಹಲ್ವಾ ಮಾಡಿದಾಗ ಕ್ಯಾರೆಟ್ ಹಲ್ವಾ ಬಣ್ಣ ಬಿಳಿಯಾಗಿರುತ್ತೆ. ಸಕ್ಕರೆ ಬಿಳಿ ಇರೋದ್ರಿಂದ ಇಲ್ಲಿ ನಾವು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿರೋದ್ರಿಂದ ಕಲರು ಸ್ವಲ್ಪ ಕಪ್ಪಾಗಿದೆ. ಇವಾಗ ಡ್ರೈ ಫ್ರೂಟ್ಸ್, ನಾವು ಹುರಿದಿಟ್ಟುಕೊಂಡಂತಹ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿ 1-2 ನಿಮಿಷಗಳ ಕಾಲ ನೀಟಾಗಿ ಮಿಕ್ಸ್ ಮಾಡಿ ನಿಧಾನ ಊರಿನಲ್ಲಿ ತದನಂತರ ಫ್ಲೇಮನ್ನು ಆಫ್ ಮಾಡಬೇಕು. ಆಫ್ ಮಾಡಿದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ 30 ನಿಮಿಷಗಳ ಕಾಲ ತಂಪಾಗಲಿಕ್ಕೆ ಬಿಡಬೇಕು. ನೋಡಿ, ಈ ಥರ. ಇವಾಗ ನಾವು ಅಂದುಕೊಂಡಂತಹ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಈ ಸಮಯದಲ್ಲಿ ನಾವು ಸರ್ವಿಂಗ್ ಬೌಲಲ್ಲಿ ಹಲ್ವಾವನ್ನು ಸರ್ವ್ ಮಾಡ್ಕೋಬೋದು. ಇದು ಬಿಸಿ ಇದ್ದಾಗ ತಿನ್ನೋದಕ್ಕಿಂತ ತಂಪಾದ ಮೇಲೆ ತಿಂದ್ರೇ, ಸ್ವಲ್ಪ ತಣ್ಣಗಾಗಲೇ ಬಿಡಬೇಕು, ಆಮೇಲೆ ತಿಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟವಾಗುತ್ತೆ. ದೊಡ್ಡವರು ತಿನ್ಬೋದು, ಸಕ್ಕರೆ ಕಾಯಿಲೆ ಇರುವವರು ತಿನ್ಬೋದು. ಈ ರೆಸಿಪಿ ತಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.